बीदर शहर के चिदी चौरस्ते से केस फंक्शन हॉल से मैलूर गुम्पा को जोड़ने वाली रिंग रोड पिछले कई दिनों से जर्जर हालत में है। आए दिन इस संबंध में शिकायतें मिल रही थी। नगर सभा प्रशासनिक एवं हज मंत्री रहीम खान ने इस पर कदम लेते हुए रोड की मरम्मत और डामरीकरण के निर्देश दिए हैं, जिस पर अमल करते हुए आज रोड का काम शुरू किया गया। यह कार्य 1.5 किलोमीटर का किया जा रहा है। काम तेजी से और गुणवत्तापूर्वक किया जा रहा है। मंत्री रहीम खान ने सख्ती से निर्देश दिए थे कि काम में किसी तरह की लापरवाही न बरती जाए, न क्वालिटी में फर्क हो। मंत्री के निर्देशों का पालन करते हुए काम अच्छे से किया जा रहा है। इस क्षेत्र के लोग भी इस काम से खुश हैं। इस संबंध में आज कार्यस्थल पर अधिकारी, गुत्तेदार और आम जन ने मीडिया से बात की। कैमरामैन पपुराज का कवरेज। ನಾನು ಇಲ್ಲಿ ರೋಡ್ ಕಾಂಟ್ರಾಕ್ಟ್ ಬಿಟಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ರೋಡ್ ಈಗ ಸ್ಟಾರ್ಟ್ ಆಗಿರೋದು ಚಿದ್ರಿ ಚೌರಸ್ತಾ ಅಂತ ಹೇಳ್ಕೊಂಡು ಕೇಸ್ ಫಂಕ್ಷನ್ ಹಾಲ್ವರೆಗೂ ಇದೆ. ಐ ಥಿಂಕ್ 1.5 ಕಿಲೋಮೀಟರ್ಸ್. ಸೊ ಇದು ರಹೀಮ್ ಖಾನ್ ಸಾವ್ರ ಅವರೊಂದು ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೆಲಸದಲ್ಲಿ ಯಾವುದೇ ಥರದ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. 2 ಲೇಯರ್ ಇದೆ ಇದರಲ್ಲಿ. ಒಂದ್ಸಲ 2 ಇಂಚ್ ಹಾಕಿದ್ವಿ, ಇನ್ನೊಂದು 1 ಇಂಚಿಗೆ ಫೈನಲ್ ಫಿನಿಶಿಂಗ್ ಬರ್ತಾ ಇದೆ. ಬಟ್ ಕ್ವಾಲಿಟಿಲಿ ಯಾವ ಥರ ಕಾಂಪ್ರಮೈಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಸೊ ಐ ಥಿಂಕ್ ಇದರದ್ದು ಟೋಟಲ್ ಕಾಸ್ಟ್ ಐ ಥಿಂಕ್ 4 crores ಏನೋ ಇದೆ. ಬಟ್ ಬಿ ಟಿ ಅಷ್ಟೇ ಅಲ್ಲ, ಇದರಲ್ಲಿ ಪಾರ್ಕಿಂಗ್ ಇದೆ, ಟೈಲ್ಸ್ ಪಾರ್ಕಿಂಗ್ ಇದೆ, ಡಿವೈಡರ್ಸ್ ಇದೆ, ಬಿ ಟಿ ರೋಡ್ ಇದೆ, ಆಮೇಲೆ ಎಲೆಕ್ಟ್ರಿಕಲ್ಸ್ ಪೋಲ್ಸ್ ಇದೆ, ಐ ಥಿಂಕ್ ಡ್ರೈನೇಜ್ ಅದು ಇದೆ. ಇಷ್ಟೆಲ್ಲ ಸೇರಿಸಿ 4 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ನಾವು ಬಿ ಟಿ ವರ್ಕ್ ನಾವು ಮಾಡ್ತಾ ಇದ್ದೀವಿ. ಪೆಂಡಿಂಗ್ ವರ್ಕ್ ಏನೇನು ಸರ್ ಇದರಲ್ಲಿ ಯಾವುದು ಪೆಂಡಿಂಗ್ ಅದಕ್ಕೆ ಯಾವುದು ಉಳಿದಿಲ್ಲ. ಈಗ ಬಿ ಟಿ ವರ್ಕ್ ಇದು ಫಿನಿಶಿಂಗ್ ಲೇಯರ್ ಮಾಡ್ತಾ ಇದ್ದೀವಿ. ಇದು ಮಾಡಿದ ತಕ್ಷಣ ಇದು ಫಿನಿಶಿಂಗ್ ಆಗುತ್ತೆ. ಇದರಲ್ಲಿ ವರ್ಕ್ ಪೆಂಡಿಂಗ್ ಅದಲ್ಲ ಸರ್, ಬರೀ ಫಾರ್ಮ್ ಹೌಸ್ ಅಷ್ಟೇ ಅಲ್ಲಿವರೆಗೂ ಇದೆ. ಅದ್ರ ಮೆಜರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾಡಿದ್ದಾರೆ ಅಷ್ಟೇ. ಈಗ ಮಳೆಗಾಲದಾಗ ಬಂದು ಅಲ್ಲಿ ಸ್ವಲ್ಪ ಹಾಕಿ ಬಿಟ್ಟರು ರೀಸನ್ ಅದೇ ಇತ್ತು. ಯಾಕಂತಂದ್ರೆ ಅಲ್ಲೇ ಪ್ರತಿ ಸಲನೂ ಆ ಥರ ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಅದು ಯಾಕೆ ಆಗ್ತಾ ಇದೆ ಒಂದು ಸೊಲ್ಯೂಷನ್ ಹುಡುಕ್ಬೇಕಾಗಿತ್ತು ನಾವು. ಸೊ ಮಳೆಗಾಲ ಬಂದಮೇಲೆ ನಾವು ಸೊಲ್ಯೂಷನ್ ಹುಡುಕ್ಬಿಟ್ಟು ಅದಕ್ಕೆ ಏನು ಮಾಡಿಬಿಟ್ಟು ಸೈಡಿಗೆ ಫುಟ್ಪಾತನ್ನು ಹಾಕಿಬಿಟ್ಟು ಕೆಳಗಡೆ ಹತ್ರ ಸಿಂಕೇಜ್ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ಹಳೆ ಮೆಟೀರಿಯಲ್ ಏನಿತ್ತಲ್ಲ ಎಲ್ಲ ತೆಗೆದುಬಿಟ್ಟು ಎಕ್ಸ್ಕವೇಷನ್ ಮಾಡಿ ಈ ಹೊಸ ಮೆಟೀರಿಯಲ್ ಹಾಕಿಬಿಟ್ಟು ರೆಡಿ ಮಾಡಿದ್ದೀವಿ. ಹೋಪ್ಫುಲಿ ನೆಕ್ಸ್ಟ್ ಯಾವುದೇ ಆ ಥರ ಇಶ್ಯೂ ಆಗೋದಿಲ್ಲ ಸರ್. ಯಾಕಂದರೆ ಸುಮಾರಾಗಿ ಆ ಇಶ್ಯೂ ಇದ್ದೇ ಇತ್ತು. ಡ್ರೈನೇಜ್ ವರ್ಕು ಕಂಪ್ಲೀಟ್ ಆಗಿದೆ ಸರ್. ಡ್ರೈನೇಜ್ ವರ್ಕು ಕಂಪ್ಲೀಟ್ ಆಗಿದೆ. ಹಾಂ, ಡ್ರೈನೇಜ್ ವರ್ಕು ಕಂಪ್ಲೀಟ್ ಆಗಿದೆ, ಫುಟ್ಪಾತ್ ಕಂಪ್ಲೀಟ್ ಆಗಿದೆ. ಸರ್ ಇಲ್ಲ ಎಲ್ಲ ಡ್ರೈನೇಜ್ ಅಷ್ಟೇ ಇಲ್ಲ, ಅವ್ರದ್ದು ಎಷ್ಟಿದೆ ಅಷ್ಟು ಮಾಡಿಬಿಟ್ಟಿದ್ದಾರೆ. ರೋಡ್ ಮಾತ್ರ ಇದು ಕೇಸ್ ಫಂಕ್ಷನ್ ಅವ್ರಿಗೂ ಇತ್ತು. ಅದು ಬೇರೆಯವ್ರ ವರ್ಕ್ ಇದೆ ಸರ್. ಇದು ಫುಟ್ಪಾತ್ ಆಗಿರ್ಬೋದು, ಅದು ಬೇರೆಯವ್ರ ವರ್ಕ್ ಇಲ್ಲ, ಅದೇ ಪ್ಯಾಚೇಜ್ ಅಲ್ಲಿ ಬರುತ್ತೆ. ಅದೇ ಪ್ಯಾಚ್ ಇದೆ ಅಂದ್ರೆ ವರ್ಕ್ ಈಗ ನೀವು ಹೆಂಗ ಬೇರೆ ಸಬ್ ಕಾಂಟ್ರಾಕ್ಟರ್. ನಮ್ದು ರೋಡ್ ಮಾತ್ರ ಇರೋದು. ಸೊ ನಾವು ರೋಡಲ್ಲಿ ಮಾತ್ರ ಯಾರು ಅವರ ಹೆಸರು ಯಾವುದು ಇದು ಫುಟ್ಪಾತ್ ಆಗಲಿ ಡ್ರೈನೇಜ್ ಐಡಿಯಾ ಇಲ್ಲ ಸರ್. ಈಗಾಗಲೇ ಮೊದಲು ಹಾಕಿ ಇದರಲ್ಲಿ ಅದಕ್ಕೋಸ್ಕರ ನಾವು 4 months ಹಾಕಿ ಬಿಟ್ಟಿದ್ವಿ. ಯಾವುದೇ ಪ್ರಾಬ್ಲಮ್ಸು ಬಂದಿಲ್ಲ, ತಾವು ನೋಡ್ಕೋಬಹುದು. ಯಾಕಂದ್ರೆ ಈಗ ಅಲ್ಲಿಗೆ ನಾವು ಮೊನ್ನೆ ಮಾಡಿದ್ದೀವಿ. ಆ ಕಡೆ ಈಗ ಆಲ್ರೆಡಿ ನಾವು ನಿಂತ್ಕೊಂಡಿರೋದು 4 ರಿಂದ 5 ತಿಂಗಳ ಹಿಂದ್ಗಡೆ ಹಾಕಿರೋ ರೋಡ್. ತಮಗೆ ಏನಾದರೂ ಡೌಟ್ ಇದ್ದರೆ ಚಿದ್ರಿ ಚೌರಸ್ತಾ ಇಟ್ಕೊಂಡು ಯಾವುದದು ನಮ್ದು ಕೇಸ್ ಫಂಕ್ಷನ್ ಆದ್ರೂ ನೀವು ಚೆಕ್ ಮಾಡಿ. ಇಲ್ಲ, ಲಾಸ್ಟ್ ಟೈಮ್ ನೀವು ಮೊನ್ನೆ ಟಚ್ ಅಪ್ ಮಾಡಿದ್ರಲ್ಲ, ಟಚ್ ಅಪ್ ಮಾಡಿರೋ ಆ ಒಂದು ಸಿಂಕೇಜ್ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಾಬ್ಲಮ್ಸ್ ಅನ್ನು ಫೈಂಡ್ ಮಾಡಲಿಕ್ಕೆ ನಾವು ರೈನಿ ಸೀಸನ್ ವೇಟ್ ಮಾಡ್ತಾ ಇದ್ವಿ. ಆ ರೈನಿ ಸೀಸನ್ ನಮಗೆ ಗೊತ್ತಾಯ್ತು ಆ ನೀರು ಎಲ್ಲಿಂದ ಬರ್ತಾ ಇದೆ. ಸೊ ಅದಕ್ಕೆ ಅದನ್ನು ನಾವು ಫುಟ್ಪಾತ್ ಆಗಿಬಿಟ್ಟು ಆ ಸಿಂಕೇಜ್ ಏನಾಗ್ತದೆ ಅದನ್ನು ಸ್ಟಾಪ್ ಮಾಡಿದ್ದೇವೆ. ಸ್ಟಾಪ್ ಮಾಡಿಬಿಟ್ಟು ಹಳೆ ಮೆಟೀರಿಯಲ್ ಎಲ್ಲ ತೆಗೆದುಬಿಟ್ಟು ಈಗ ಹೊಸ ಮೆಟೀರಿಯಲ್ ಹಾಕಿದ್ದೇವೆ. ಇನ್ಮೇಲೆ ಅದು ಫಿನಿಶಿಂಗ್ ಕೊಡ್ತೇವೆ. ಮುಂದೇನು ಮುಟ್ಟಿ ಅದು ತೊಂದರೆಗಳು ಆಗೋದಿಲ್ಲ. ರೈಟ್. ನಿಮ್ಮ ಕಂಪನಿ ಹೆಸರು ಏನು ಸರ್? ನಮ್ಮ ಹೆಸರು ಅಬ್ದುಲ್ ರಜಾಕ್. ನಿಮ್ಮ ಕಂಪ್ನಿ ಟೆಂಡರ್ ಸರ್ ನಮ್ಮದು ಆ್ಯಕ್ಚುಲಿ ನಮಗೆ ಟೆಂಡರ್ ಆಗಿರೋದಿಲ್ಲ. ನಾವು ಸಬ್ಕಾನ್ಗಳು, ನಾವು ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ನಮ್ಮದು ಕಂಪನಿ ಹೆಸರು. ಅದರಿಂದ ನಾವು ಸಬ್ಕಾನ್ ಮಾಡ್ತಾ ಇದ್ದೀವಿ ಸರ್. नाजुद्दीन है, मैं बीटी वर्क करता हूँ. साहब के डायरेक्शन के हिसाब से ये चिद्री रिंग रोड का काम दिए थे और साहब बोले इसमें कोई भी कॉम्प्रोमाइज़ नहीं रहने का. ये हमेशा बहुत लोगों का कॉम्प्लेंट है रोड पे, तो अच्छा होना है इसमें. और ना बिटुमेन में ये डामर में कॉम्प्रोमाइज़ है, ना मटेरियल में कॉम्प्रोमाइज़ है. जो भी थिकनेस है एज़ पर स्पेसिफिकेशन, थिकनेस, ग्रेडेशन, बिटुमेन परसेंटेज सब एज़ पर स्पेसिफिकेशन हो रहा है. और यहाँ पर जो भी काम कर रहे हैं हम, ऐसा लग रहा है जैसा हमको भी काम करने के लिए खुशी हो रही है. इनकरेज हो गया, जगह हो गया हमको. साहब इतना फ्रीली दिया हमको काम करने के लिए. आप कुछ भी कॉम्प्रोमाइज़ नहीं करना काम के लिए. इतना हो सके उतना अच्छा काम होना है. लिहाजा हम अपने ऊपर जोड़ने से लिहाजा हर चीज़ अच्छा डाल के अच्छा मटेरियल कर रहे हैं. इधर एक ही जगह ऐसा काम हो रहा है सर? हर जगह ऐसा काम हो रहा है? नहीं, हर जगह पे हो रहा है, लेकिन अब हम जो कर रहे हैं ना, अब यहाँ से इंशाल्लाह कंटिन्यू रहेगा इंशाल्लाह. ये 4 करोड़ में क्या क्या है सर बजट? ये इसमें काम ये टोटल 4 करोड़ का है. 4 करोड़ का है. 4 करोड़ में क्या क्या है? रोड ही चाहिए 4 करोड़ में? नहीं, रोड 1 करोड़ 70 लाख का है रोड. बाकी का सब पार्किंग टाइल्स है, साइडों में ड्रेन है और डिवाइडर का है और लाइट्स है, पोल्स सब इसमें जाएगा.